ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಸಾಧಾರಣವಾದಂತಹ ಶುಭ ಫಲಗಳನ್ನ ಖಂಡಿತ ಕಾಣ್ತೀರಾ. ಯಾವುದೋ ಸಂಪೂರ್ಣವಾಗಿ ಯಾವ ವಿಚಾರದಲ್ಲೂ ನೀವು ಸಕ್ಸಸ್ ರೇಟ್ ಕಾಣದೆ ಹೋದ್ರು, ಸಣ್ಣ, ಸಣ್ಣ, ಸಣ್ಣ ವಿಚಾರಗಳಲ್ಲಿ ಫಲವನ್ನು ಕಾಣ್ತೀರಾ. ಅಂದ್ರೆ ಏನು ಅಂದ್ಕೊಂತೀರಾ, ಅಯ್ಯೋ! ಏನೋ ಈ ವಾರ ನಾವು ಒಂದು 10,000 ಸಂಪಾದನೆ ಮಾಡ್ಬೇಕು ಅಂತ ಪ್ಲಾನ್ ಹಾಕೊಂಡಿರ್ತೀರ. ಆದ್ರೆ ಅದು 3,000, 5,000 ಈ ರೀತಿ ಆಗುವಂತ ಸಾಧ್ಯತೆ ಇರ್ತದೆ. ಬಿಸ್ನೆಸ್ ವಿಚಾರದಲ್ಲಿ ಪ್ರಮುಖವಾಗಿ ಸ್ವಲ್ಪ ಏರಿಳಿತ. ಯಾರೆಲ್ಲ ಬಿಸ್ನೆಸ್ ಮಾಡ್ತಿರೋ, ಸ್ವಂತ ವೃತ್ತಿ ಮಾಡ್ತಾ ಇರ್ತಾರೋ ಅಂಥವ್ರಿಗೂ ಸಹ ಈ ವಾರ ಸಾಧಾರಣವಾದಂತಹ ಶುಭಫಲಗಳನ್ನ ಕಾಣುವಂತ ಸಾಧ್ಯತೆ ಹೆಚ್ಚಿರ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆನ ಕಾಣ್ತೀರಾ. ಕುಟುಂಬ ವರ್ಗದಲ್ಲಿ ಸ್ವಲ್ಪ ಇರುಸುಮುರುಸಿನ ವಾತಾವರಣವನ್ನು ಕಂಡ್ರೂ ಸಹ ಮಧ್ಯಾರ್ಧದ ನಂತರ ಒಂದ್ ಸ್ವಲ್ಪ ಮಟ್ಟಿಗೆ ಶುಭ ಫಲಗಳನ್ನ ಕಾಣುವಂತ ಸಾಧ್ಯತೆ ಇರ್ತದೆ. ಈ ರೀತಿ ಮಿಷ್ಟದಾಯಕವಾಗಿದ್ದಾಗ ನಿಮ್ಗೆ ಒಂದು ಅದ್ಭುತವಾದಂತಹ ಪರಿಹಾರ ಏನು ಅಂದ್ರೆ, ಪಾರ್ವತಿ ಪರಮೇಶ್ವರರ ಒಂದು ಸ್ಮರಣೆ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಜೊತೆಗೆ ನಿಮಗೆ ಈ ವಾರದಲ್ಲಿ ಬುಧವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ.